ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ಹೊಸ ತಿಂಗಳಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಅಪಾರ ಸಂತೋಷವುಳ್ಳವನಾಗಿದ್ದೇನೆ. ಈ ಸೇವೆಗಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆಗಳು ಮತ್ತು ನೀವು ಬಿತ್ತುವ ಕಾಣಿಕೆಗಳು ನಮ್ಮನ್ನು ಬಲಪಡಿಸುತ್ತಿದೆ. ನಿಶ್ಚಯವಾಗಿ ಪರಲೋಕದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು. ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ನಡೆಯಲಿದೆ. ನೀವು ಬೆಂಗಳೂರು ಪ್ರಾಂತ್ಯದಲ್ಲಿ ಇರೋದಾದರೆ ಈ ಕೂಟದಲ್ಲಿ ಬಂದು ಭಾಗಿಯಾಗ್ರಿ. ಈ ಕೂಟದಲ್ಲಿ ಒಂದು ವಿಶೇಷ ವಾಗ್ದಾನದ ಸಂದೇಶ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಲಾಗುವುದು. ಅದು ಮಾತ್ರವಲ್ಲ, ನೂತನ ತಿಂಗಳೆಲ್ಲ ದೇವರು ನಮ್ಮನ್ನು ಕಾಪಾಡುವಂತೆ ಒಂದು ದೈವಿಕವಾದ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಇರುವುದಕ್ಕಾಗಿ ವಿಶೇಷ ಪ್ರಾರ್ಥನೆ ಮಾಡಲಾಗುವುದು. ಕುಟುಂಬವಾಗಿ ಬನ್ನಿರಿ. ಕರ್ತನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ನೂತನ ತಿಂಗಳ ವಾಗ್ದಾನದ ಸಂದೇಶವನ್ನು ಕೇಳಿಸಿಕೊಳ್ಳುವ ಮುಂಚೆ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಈ ನೂತನ ತಿಂಗಳಿಗಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ, ಸ್ತುತಿಸ್ತೇವೆ. ನೀವು ಮಾಡಿದ ಒಂದೊಂದು ಉಪಕಾರಗಳನ್ನು ನಾವು ಸ್ಮರಿಸುತ್ತೇವೆ. ಕಳೆದ 9 ತಿಂಗಳು ನಮ್ಮನ್ನು ಕಾದು ಕಾಪಾಡಿ ಅದ್ಭುತವಾಗಿ ನಡೆಸಿಕೊಂಡು ಈ 10ನೆಯ ತಿಂಗಳಲ್ಲಿ ಕಾಲಿಡುವಂತೆ ನಮಗೆ ಸಹಾಯ ಮಾಡಿದ್ದೀರಾ. ಕರ್ತನೇ, ನೂತನವಾದ ಮೊದಲ ದಿನದಲ್ಲಿ ನಿಮ್ಮ ವಚನದ ವಾಗ್ದಾನದ ಮೂಲಕ ನೀವು ಮಾತನಾಡುವಂಥ ದೇವರು, ಈ ತಿಂಗಳಲ್ಲಿ ಕೂಡ ನಾವು ಬಲವನ್ನು ಹೊಂದಿ, ಕೃಪೆಯನ್ನು ಹೊಂದಿ ಮುಂದಕ್ಕೆ ಸಾಗಲು ಬೇಕಾದ ಕೃಪೆಯನ್ನು, ಅದು ಮಾತ್ರವಲ್ಲ ನಿಮ್ಮ ದೇವರೇ ಅದ್ಭುತವಾದ ವಚನಗಳನ್ನು ನಮ್ಮ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದನ್ನು ದೇವರೇ ನಾವು ಧ್ಯಾನಿಸುವಾಗಲೇ ಅದು ನಮ್ಮ ಹೃದಯದೊಳಗೆ ಮಾತನಾಡಲಿ. ಆ ವಾಗ್ದಾನದ ವಚನವನ್ನು ಹಿಡ್ಕೊಂಡು ನಾವು ಮುಂದಕ್ಕೆ ಹೋಗಲಿಕ್ಕೆ, ಈ ತಿಂಗಳನ್ನು ಆರಂಭಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ವಾಕ್ಯ ಕೇಳುವ ನೋಡುವ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ನಿನ್ನ ದೈವಿಕವಾದ ಹಸ್ತ ಒಬ್ಬೊಬ್ಬರ ಮೇಲಿರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ನೂತನ ತಿಂಗಳು ನಿಮಗೋಸ್ಕರವಾಗಿ ನೂತನ ಆಶೀರ್ವಾದಗಳು ಕಾದಿವೆ. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ಇದ್ದೇವೆ. ಅದ್ಭುತವಾದ ಒಂದು ವಾಗ್ದಾನವನ್ನು ದೇವರು ನಮಗೆ ಇಟ್ಟಿದ್ದಾರೆ. ಆ ದೇವರ ವಾಗ್ದಾನವನ್ನು ನಾವು ಕೇಳಿಸಿಕೊಳ್ಳುವುದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಈ ತಿಂಗಳು ಕರ್ತನು ನಮಗೆ ಕೊಡುವಂಥ ಒಂದು ವಾಗ್ದಾನದ ವಚನ ಮತ್ತಾಯನ ಬರೆದ ಸುವಾರ್ತೆ 8ನೆಯ ಅಧ್ಯಾಯ 13ನೆಯ ವಚನ. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಈ ತಿಂಗಳು ದೇವರು ಕೊಡುವಂಥ ಒಂದು ವಾಗ್ದಾನದ ಮಾತು, ನೀನು ನಂಬಿದಂತೆ ನಿನಗಾಗಲಿ. ಈ ಮಾತನ್ನು ದೇವರು ಶತಾಧಿಪತಿಗೆ ಹೇಳುತ್ತಿದ್ದಾರೆ. ನಂಬಿಕೆಯು ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳುವ ಮುಖ್ಯವಾದ ಕೀಲಿಕೈ ಆಗಿದೆ. ಈ ಹೊಸ ತಿಂಗಳಲ್ಲಿ ಒಂದು ಅದ್ಭುತಕ್ಕಾಗಿ, ಒಂದು ಬಿಡುಗಡೆಗಾಗಿ, ಒಂದು ಬ್ರೇಕ್ ಥ್ರೂಗಾಗಿ ಕಾದಿರುವಂಥ ನಿಮಗೆ ದೇವರು ಹೇಳುತ್ತಿದ್ದಾರೆ, ನೀನು ನಂಬಿದಂತೆ ನಿನಗಾಗಲಿ. ಈ ತಿಂಗಳು ನಂಬುವ ಕಾರ್ಯಗಳಿಗೆ ದೇವರು ಅದ್ಭುತ ಮಾಡಲಿಕ್ಕಿದ್ದಾರೆ. ನನಗೆ ಈ ಸಂಗತಿ ನಡೆದರೆ ಚೆನ್ನಾಗಿರುತ್ತಿತ್ತು, ಹೀಗೆ ಆದರೆ ಚೆನ್ನಾಗಿರುತ್ತಿತ್ತು, ನನಗಾಗಿ ದೇವರು ಒಂದು ಹೊಸ ಬಾಗಿಲು ತೆರೆದರೆ ಅದ್ಭುತವಾಗಿರುತ್ತಿತ್ತು, ನನ್ನ ಬಿಸ್ನೆಸ್ಸನ್ನು ದೇವರು ಆಶೀರ್ವದಿಸಿದರೆ ಒಂದು ಚೆನ್ನಾಗಿರುತ್ತಿತ್ತು ಎಂಬುದಾಗಿ ಯಾವೆಲ್ಲ ವಿಷಯಗಳನ್ನು ನಿಮ್ಮ ಹೃದಯದಿಂದ ನೀವು ಬಯಸುತ್ತಿದ್ದೀರೋ, ಕರ್ತನು ಹೇಳುತ್ತಿದ್ದಾರೆ, ನಿಮ್ಮ ಜೀವಿತದಲ್ಲಿ ಬಯಸಿ ದೇವರನ್ನು ನಂಬುವ ಒಂದೊಂದು ವಿಷಯಕ್ಕೆ ದೇವರು ಅದ್ಭುತವನ್ನು ಮಾಡುವರು. ಅದಕ್ಕೆ ಹೇಳುತ್ತಿದ್ದಾರೆ, ನೀನು ನಂಬಿದಂತೆ ನಿನಗೆ ಆಗಲಿ.
ಈ ವಾಕ್ಯದ ಹಿನ್ನೆಲೆಯನ್ನು ನೋಡುವಾಗ ಶತಾಧಿಪತಿಯ ಆಳು ಪಾರ್ಶ್ವ ರೋಗದಿಂದ ಕಷ್ಟಪಡುತ್ತಾ ಇರುವಾಗ ಅವನು ಯೇಸುವಿನ ಬಳಿಗೆ ಬಂದು ಪ್ರಭುವೇ ನೀನು ಒಂದು ಮಾತು ಹೇಳಿದರೆ ಸಾಕು ಎಂಬುದಾಗಿ ದೇವರನ್ನ ನಂಬಿದನು. ಅವನ ನಂಬಿಕೆಯನ್ನು ಕಂಡಂತ ದೇವರು ಹೇಳುತ್ತಿದ್ದಾರೆ, ಇಸ್ರಾಯೇಲರಲ್ಲಿ ಇಂಥ ಒಂದು ದೊಡ್ಡ ನಂಬಿಕೆಯನ್ನ ನಾನು ಕಾಣಲಿಲ್ಲ. ನೀನು ಏನು ನಂಬಿಕೊಂಡು ಬಂದಿದ್ದೀಯೋ ಆ ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಹೇಳಿದ್ರು. ಅವನು ಯಾವುದನ್ನು ನಂಬಿದ್ದನೋ ಅದೇ ವಿಧದಲ್ಲಿ ಅವನ ಆಳಿಗೆ ಸೌಖ್ಯವಾಗಿ ಒಂದು ದೊಡ್ಡ ಅದ್ಭುತ ಸಂಭವಿಸಿತು. ನೋಡಿ, ಈ ಮಾತನ್ನು ಯೇಸುಸ್ವಾಮಿ ಆಶ್ಚರ್ಯಪಟ್ಟು ಹೇಳುವಾಗ ಇಂಥ ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸ್ವಲ್ಪ ಯೋಚನೆ ಮಾಡ್ರಿ. ಆ ಕಾಲಘಟ್ಟದಲ್ಲಿ ರೋಮ ಸಾಮ್ರಾಜ್ಯವು ಇಸ್ರಾಯೇಲ್ ಜನರನ್ನು ಆಳುತ್ತಿತ್ತು. ಯೇಸುಸ್ವಾಮಿ ಆ ಕಪೆರ್ನೌಮಿಗೆ ಪ್ರವೇಶಿಸಿದಾಗ ಶತಾಧಿಪತಿಯು ಅಂದರೆ 100 ಮಂದಿ ಸೈನಿಕರಿಗೆ ಮುಖಂಡನು ತನ್ನಲ್ಲಿರುವ ಒಂದು ಬೇಡುವಿಕೆಗಾಗಿ ಯೇಸುವಿನ ಬಳಿಗೆ ಬಂದನು. ಆ ಶತಾಧಿಪತಿಯ ಆಳು ಪಾರ್ಶ್ವ ರೋಗದಿಂದ ಕಷ್ಟಪಡುತ್ತಾ ಇರುವಾಗ ಆ ಶತಾಧಿಪತಿಗೆ ಬಹಳಷ್ಟು ಅಧಿಕಾರವಿತ್ತು, ಗೌರವವಿತ್ತು. ಅದರ ನಿಮಿತ್ತವಾಗಿ ಅನೇಕ ವೈದ್ಯರನ್ನು ಅವನು ಬರಮಾಡಿಕೊಂಡಿರಬೇಕು. ಆದರೆ ಅವೆಲ್ಲವೂ ವಿಫಲವಾಯಿತು. ಒಂದು ವೇಳೆ ನಿರಾಶೆಯಲ್ಲಿರುವಾಗ, ಇಲ್ಲವೇ ನನ್ನ ಆಳು ಸತ್ತು ಹೋಗುತ್ತೇನೆಂಬಂಥ ಒಂದು ಭಯ ಇರುವಾಗ ಶತಾಧಿಪತಿಯು ಯೇಸುವಿನ ಬಳಿಗೆ ಬಂದನು. ನಂಬಿಕೆಯಿಂದ ಕೇಳಿದನು. ದೇವರು ನಂಬಿಕೆಯಿಂದ ಅದ್ಭುತವನ್ನ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇಂದು ನೀವು ಕೂಡ ಅನೇಕ ಕಾಯಿಲೆಯ ನಿಮಿತ್ತವಾಗಿ, ರೋಗದ ನಿಮಿತ್ತವಾಗಿ, ನಷ್ಟದ ನಿಮಿತ್ತವಾಗಿ, ಸಾಲದ ನಿಮಿತ್ತವಾಗಿ ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತಿರಬಹುದು. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನೀನು ನಂಬಿದಂತೆ ನಿನಗೆ ಆಗುವುದು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನೀನು ಬಾಧೆಗೆ ಒಳಪಟ್ಟಿರಬಹುದು, ಅಥವಾ ತೆಗೆದುಕೊಳ್ಳುವಂಥ ಔಷಧಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು, ಎಲ್ಲ ನಿರೀಕ್ಷೆಯ ಬಾಗಿಲು ಮುಚ್ಚಲ್ಪಟ್ಟಿರಬಹುದು, ನಿಮ್ಮ ಜೀವನದಲ್ಲಿ ಒಂದು ಕೊನೆಯ ಹಂತಕ್ಕೆ ಬಂದಿರಬಹುದು. ಕಳವಳಗೊಳ್ಳಬೇಡ್ರಿ, ಚಿಂತೆ ಬೇಡ್ರೆ, ದೇವರನ್ನ ನಂಬೆ. ಹೇಗೆ ಶತಾಧಿಪತಿಯ ಮೊರೆಯನ್ನ ಕೇಳಿ ಅದ್ಭುತವನ್ನ ಮಾಡಿದರೋ ಅದೇ ವಿಧದಲ್ಲಿ ಈ ಅಕ್ಟೋಬರ್ ತಿಂಗಳಲ್ಲಿ ನಿನ್ನ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ಬೈಬಲಲ್ಲಿ ಒಂದು ವಚನ ಇದೆ, ಆತನ ಬಳಿ ಬರುವವರನ್ನ ಸ್ವಾಮಿ ತಳ್ಳಿ ಬಿಡೋದಿಲ್ಲಂತೆ. ನೀನು ನಂಬಿಕೆಯಿಂದ ಬರುವಾಗ, ಯೇಸು ಸ್ವಾಮಿ ನನಗಾಗಿ ಇದನ್ನು ಮಾಡ್ತಾರೆ ಎಂಬುದಾಗಿ ಬರುವಾಗ, ನೀನು ಬರೀ ಕೈಯಲ್ಲಿ ಹೋಗುವುದಿಲ್ಲ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಪಡೆದುಕೊಂಡು ಹೋಗುತ್ತೀಯ. ನೋಡ್ರಿ, ಆ ಶತಾಧಿಪತಿಯ ನಂಬಿಕೆ ಯೇಸು ಸ್ವಾಮಿಯವರನ್ನ ಆಶ್ಚರ್ಯಪಡಿಸಿತು. ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ ಎಂಬುದಾಗಿ ಹೇಳಿದರು. ನೋಡ್ರಿ, ಅವನಿಗೊಂದು ದೊಡ್ಡ ನಂಬಿಕೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ನನ್ನ ಮನೆಗೆ ಬರುವುದು ಬೇಡ, ಒಂದು ಮಾತು ಹೇಳಿದರೆ ಸಾಕು. ಎಂಥ ಒಂದು ನಂಬಿಕೆ! ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆ ದೇವರನ್ನು ಆಶ್ಚರ್ಯ ಉಂಟು ಮಾಡಬೇಕು. ಅರ್ಧಮರ್ಧ ನಂಬಬಾರ್ದು, ನಡೆಯುತ್ತಾ ಇಲ್ವಂತ ಬರಬಾರ್ದು. ಒಳಗಡೆ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆಯನ್ನು ಕಂಡು ದೇವರೇ ಆಶ್ಚರ್ಯ ಪಡಬೇಕು. ಬೈಬಲ್ ಹೇಳ್ತದೆ, ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 6ನೇ ವಚನ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಂತೆ. ನಮ್ಮ ಜೀವಿತದಲ್ಲಿ ನಂಬಿಕೆ ಇರೋದಾದ್ರೆ ಅದನ್ನ ಕ್ರಿಯೆಯಲ್ಲಿ ತೋರಿಸಬೇಕು. ಹೇಗೆ ಶತಾಧಿಪತಿ ಹೇಳಿದಲ್ವಾ, ಸ್ವಾಮಿ ಒಂದು ಮಾತು ಹೇಳಿದರೆ ಸಾಕು. ಅದೇ ವಿಧದಲ್ಲಿ ಬಾರ್ತಿಮಾಯ, ಅವನಿಗೂ ಒಂದು ನಂಬಿಕೆ ಇತ್ತು, ಅದನ್ನು ಕ್ರಿಯಾತ್ಮಕವಾಗಿ ತೋರಿಸಿದ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40ರಿಂದ 52ನೇ ವಚನವನ್ನು ನೋಡ್ರಿ. ಬಾರ್ತಿಮಾಯ ನನ್ನ ಯೇಸು ಸ್ವಾಮಿ ಕರೆಯುವಾಗ ಅವನು ತನ್ನ ಹೊದಿಕೆಯನ್ನ ಬಿಸಾಕಿ ತೆಗೆದು ಹಾಕಿ ಯೇಸುವಿನ ಬಳಿಗೆ ಬಂದ. ನೋಡ್ರಿ, ಸ್ವಲ್ಪ ಯೋಚನೆ ಮಾಡ್ರಿ, ಅವನು ಯಾಕೆ ತನ್ನ ಹೊದಿಕೆಯನ್ನು ತೆಗೆದು ಹಾಕಿದ್ನ ಗೊತ್ತಾ?
ಆಗಿನ ಕಾಲದಲ್ಲಿ ಒಂದು ಭಿಕ್ಷೆ ಬೇಡಬೇಕಾದ್ರೆ, ಯಾವುದಾದ್ರೂ ಕಾರ್ಯ ಮಾಡಬೇಕಾದ್ರೆ ಗೌರ್ಮೆಂಟ್ ಒಂದು ಲೈಸೆನ್ಸ್ ಕೊಡ್ತಾ ಇತ್ತಂತೆ. ಅವನು ಭಿಕ್ಷುಕ ಆ ಒಂದು ಬಟ್ಟೆಯನ್ನು ಹಾಕಿಕೊಳ್ಳುವಾಗ ಇವನು ಭಿಕ್ಷುಕ, ಇವನಿಗೆ ಕಣ್ಣು ಕಾಣುವುದಿಲ್ಲ ಎಂಬುದಾಗಿ ಜನರು ಸಹಾಯ ಮಾಡುತ್ತಾ ಇದ್ರಂತೆ. ನೋಡ್ರಿ, ಅವನಿಗೆ ಎಂಥ ಒಂದು ನಂಬಿಕೆ ಅಂತ ಹೇಳಿದ್ರೆ, ಈ ಒಂದು ಬಟ್ಟೆ ನನಗೆ ನಾಳೆಗೆ ಅವಶ್ಯವಾಗುವುದಿಲ್ಲ. ಜನರು ಹೇಳಿರ್ಬೋದು, ಭಾರತಿಮಾಯ ಈ ಬಟ್ಟೆಯನ್ನು ಇಟ್ಕೊಂಬಾರೆ, ನಾಳೆ ಬೆಳಿಗ್ಗೆ ಆದರೆ ತಿರುಗಿ ಭಿಕ್ಷೆ ಬೇಡಬೇಕು, ನಿನ್ನ ಜೀವನ ಸಾಗುತ್ತಿರುವುದು ಇದರಿಂದ ಎಂಬುದಾಗಿ ಹೇಳಿರ್ಬೋದು. ಭಾರತಿಮಾಯ ಹೇಳಿರ್ತಾನೆ, ನೋ ನೋ ನೋ, ನಾ ಯೇಸುವಿನ ಬಳಿಗೆ ಹೋಗುತ್ತಿದ್ದೇನೆ. ಹಾಗೆ ಹೋಗುತ್ತಿಲ್ಲ, ಕ್ರಿಯಾತ್ಮಕವಾದ ನಂಬಿಕೆಯಿಂದ ಹೋಗುತ್ತಿದ್ದೇನೆ. ಯೇಸು ಸ್ವಾಮಿ ಸ್ತೋತ್ರ ಇವತ್ತು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾರೆ, ನನಗೆ ಕಣ್ಗಳನ್ನು ಕೊಡಲಿಕ್ಕಿದ್ದಾರೆ, ನನ್ನ ಜೀವಿತ ಬದಲಾಗಲಿಕ್ಕಿದೆ, ನನ್ನ ಜೀವಿತ ಇರುವ ಹಾಗೆ ಇರುವುದಿಲ್ಲ ಎಂಬುದಾಗಿ ನಂಬಿಕೆಯಿಂದ ಹೋಗುತ್ತಿದ್ದಾನೆ. ಸ್ತೋತ್ರ ಈ ನೂತನ ತಿಂಗಳಲ್ಲಿ ದೇವರು ಅನೇಕರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕೆ ಕಾದಿದ್ದಾರೆ. ಆದರೆ ನಾನು ನೀನು ಏನು ಮಾಡಬೇಕಂದ್ರೆ ನಂಬಿಕೆಯಿಂದ ಬರಬೇಕು. ಸಾಧಾರಣ ನಂಬಿಕೆ ಅಲ್ಲ, ದೇವರನ್ನು ಆಶ್ಚರ್ಯಪಡಿಸುವ ಒಂದು ನಂಬಿಕೆಯಿಂದ ಬಂದರೆ ಕರ್ತನು ನನ್ನ ಬಿಸ್ನೆಸ್ಸನ್ನು ಬ್ಲೆಸ್ ಮಾಡುತ್ತಾರೆ, ಕರ್ತನು ನನಗೆ ಸೌಖ್ಯವನ್ನು ಕೊಡುತ್ತಾರೆ, ನನ್ನ ರೋಗಗಳು ನೀಗಿ ಹೋಗ್ಲಿಕ್ಕಿದೆ, ನನ್ನ ಮಕ್ಕಳು ಸರಿಯಾಗಲಿಕ್ಕಿದ್ದಾರೆ, ನನ್ನ ಸಾಲದ ಭಾರ ಚಿಂತೆ ನೀಗಿ ಹೋಗ್ಲಿಕ್ಕಿದೆ ಎಂಬುದಾಗಿ ದೇವರನ್ನು ಪೂರ್ಣವಾಗಿ ಈ ತಿಂಗಳು ನಂಬ್ರೆ, ನೀವು ನಂಬುವಾಗ ದೇವರು ಹೇಳುತ್ತಾರೆ, ನೀನು ನಂಬಿದಂತೆ ನಿನಗೆ ಆಗುವುದು, ನೀನು ನಂಬಿದಂತೆ ನಿನಗೆ ಆಗುವುದು. ಸೈತಾನ ಹೇಳ್ತಾನೆ, ಇದೆಲ್ಲ ನಡೆಯೋದಿಲ್ಲ, ಆಗೋದಿಲ್ಲ, ಬಿಟ್ಬಿಡು, ಯಾಕೆ ಪ್ರೇಯರ್ ಮಾಡ್ತೀಯ, ಯಾಕೆ ಯೇಸು ಯೇಸು ಅಂತ ಹೇಳ್ತಾ ಇದೀಯ? ನೋ ಹೇಳಬೇಕು, ಯೇಸು ಸ್ವಾಮಿ ನನಗೋಸ್ಕರವಾಗಿ ಕ್ರಿಯೆ ಮಾಡ್ತಾರೆ, ನನಗೋಸ್ಕರ ಒಂದು ಅದ್ಭುತ ಮಾಡ್ತಾರೆ, ನನಗೋಸ್ಕರ ಒಂದು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಆ ನಂಬಿಕೆಯನ್ನು ಕ್ರಿಯಾತ್ಮಕವಾಗಿ ತೋರಿಸಲು ಯೇಸುವನ್ನು ನಂಬಿ ಬನ್ರಿ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ನೀ ನಂಬಿದಂತೆ ನಿನಗಾಗುವುದೆಂಬುದಾಗಿ ಅವರು ಹೇಳಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ನೀವು ನಂಬಿಕೆಯನ್ನು ಕ್ರಿಯಾರೂಪದಲ್ಲಿ ತೋರಿಸುವಾಗ ದೇವರನ್ನ ನಂಬಿ ನನ್ನ ಜೀವಿತದಲ್ಲಿ ನಡೆಯುತ್ತೆ, ನನ್ನ ಜೀವಿತವನ್ನು ದೇವರು ಬದಲಾಯಿಸ್ತಾರೆ, ನನ್ನ ಜೀವಿತದಲ್ಲಿ ಇರುವಂಥ ಎಲ್ಲ ದುಃಖದ ಅನುಭವಗಳು, ಗೋಳಾಟದ ಅನುಭವಗಳು, ಸಾಲದ ಅನುಭವಗಳು ನೀಗಿ ಹೋಗ್ಲಿಕ್ಕಿದೆ ಎಂಬುದಾಗಿ ನೀವು ದೇವರನ್ನ ನಂಬ್ರಿ. ಈ ತಿಂಗಳು ನೀವು ಸಾಕ್ಷಿ ಹೇಳಲಿಕ್ಕಿದ್ದೀರಾ. ಇಷ್ಟು ದಿವಸ ನೀವು ಬೇರೆಯವರ ಸಾಕ್ಷಿ ಕೇಳಿರ್ಬೋದು, ಅವರ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿದ್ರಂತೆ, ಇವರ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿದ್ರಂತೆ. ದೇವರು ಹೇಳುತ್ತಿದ್ದಾರೆ, ಈ ತಿಂಗಳು ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ನಡೀಲಿಕ್ಕಿದೆ, ನಿನ್ನ ಮಕ್ಕಳ ವಿಷಯದಲ್ಲಿ ಅದ್ಭುತ ನಡೀಲಿಕ್ಕಿದೆ, ನಿನ್ನ ಕೆಲಸದ ವಿಷಯದಲ್ಲಿ ಅದ್ಭುತ ನಡೀಲಿಕ್ಕಿದೆ, ನಿನ್ನ ವಿವಾಹದ ವಿಷಯದಲ್ಲಿ ಅದ್ಭುತ ನಡೀಲಿಕ್ಕಿದೆ. ದೇವರು ಹೇಳ್ತಾರೆ, ನೀನು ನಂಬಿದಂತೆ ನಿನಗಾಗುವುದು. ನೋಡ್ರಿ, ಅದ್ಭುತವನ್ನು ತಡೆಯುವ ಸಂಗತಿ ಯಾವುದು ಗೊತ್ತಾ? ಅಪನಂಬಿಕೆ. ಬೈಬಲಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಇದ್ದಂಥ ಊರು, ಬೆಳೆದಂಥ ಊರು ನಜರೇತ್ ಎಂಬಂಥ ಊರು. ಅಲ್ಲಿ ಯೇಸು ಸ್ವಾಮಿ ಜಾಸ್ತಿ ಅದ್ಭುತ ಮಾಡಲೇ ಇಲ್ಲ ಅಂತ. ಅಂದರೆ ಅವರಿಗೆ ಶಕ್ತಿ ಇರಲಿಲ್ಲ, ಅದ್ಭುತ ಮಾಡಲಿಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಆ ಊರಿನಲ್ಲಿ ಜನರು ಯೇಸುವನ್ನು ನಂಬಲಿಲ್ಲ ಅಂತ. ಇವರು ಇಲ್ಲೇ ಇದ್ದವರಲ್ವಾ, ಇವರು ಬಡಗಿಯ ಮಗನಲ್ಲವೇ, ಇವ್ರನ್ನ ನಾವು ಡೈಲಿ ನೋಡ್ತೀವಲ್ವಾ ಅಂಥೇಳಿ ಯೇಸು ಸ್ವಾಮಿಯನ್ನು ನಂಬದ ಕಾರಣ ಅಲ್ಲಿ ಅದ್ಭುತ ನಡೆಯಲಿಲ್ಲಂತೆ. ನಿಮ್ಮ ಜೀವನದಲ್ಲಿ ಅಪನಂಬಿಕೆ ಯಾವಾಗ ಬರ್ತದೋ ಅದ್ಭುತ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲರಿ. ನಮ್ಮ ಜೀವನದಲ್ಲಿ ದೇವರನ್ನು ನಂಬಬೇಕು, ಅಪನಂಬಿಕೆಯನ್ನು ತೆಗೆದು ಹಾಕಿಬಿಡ್ರಿ. ಒಂದು ಅಜ್ಜಿ ಇತ್ತಂತೆ, ಒಂದು ಒಳ್ಳೆ ಮೆಸೇಜ್ ಕೇಳ್ತಂತೆ, ನಿಮಗೆ ನಂಬಿಕೆ ಇದ್ದರೆ ಬೆಟ್ಟವನ್ನೇ ತೆಗೆದು ಹಾಕಬಹುದು, ಆ ಬೆಟ್ಟ ಸಮುದ್ರದಲ್ಲಿ ಹೋಗಿ ಬೀಳುತ್ತದೆ. ರಾತ್ರಿ ಎಲ್ಲ ಪ್ರೇಯರ್ ಮಾಡಲಂತ ಅಜ್ಜಿ, ಒಳ್ಳೆ ವಾಕ್ಯ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಾಸ್ಟ್ರು, ದೇವರೇ ಹೇಗಾದರೂ ನಂಬಿ ಪ್ರೇಯರ್ ಮಾಡ್ತಾ ಇದ್ದಾನೆ, ಈ ಬೆಟ್ಟ ಸಮುದ್ರದಲ್ಲಿ ಹೋಗಿ ಬೀಳಲಿ ಅಂತ ಪ್ರೇಯರ್ ಮಾಡಿ ಬೆಳಿಗ್ಗೆ ಮೆಲ್ಲ ಕಿಟಕಿಯನ್ನು ತೆಗೆದು ನೋಡುವಾಗ ಬೆಟ್ಟ ಅಲ್ಲೇ ಇತ್ತಂತೆ. ಆಗ ಆ ಮುದುಕಿ ಅಜ್ಜಿ ಹೇಳ್ತಂತೆ, ನನಗೆ ನಿನ್ನೆನೇ ಗೊತ್ತಿತ್ತು ಇದು ಹೋಗಲ್ಲ ಅಂತ. ಎಂಥ ನಂಬಿಕೆ ನೋಡ್ರಿ. ಇವತ್ತು ಕೂಡ ಅನೇಕ ಜನರು ನೀವು ಅಪನಂಬಿಕೆ ಪಡುವುದರಿಂದ ಅದ್ಭುತ ನಡೆಯುತ್ತಾ ಇಲ್ಲ. ನೋಡ್ರಿ, ಆ ಶತಾಧಿಪತಿಗೆ ಒಂದು ಬ್ಲೈಂಡ್ ಆದಂಥ ಒಂದು ನಂಬಿಕೆ. ನಾನು ಯೇಸು ಸ್ವಾಮಿ ಬಳಿ ಹೋಗ್ತೇನೆ, ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಆ ಒಂದು ಮಾತು ಹೇಳುವಾಗಲೇ ನನ್ನ ಆಳು
ಎದ್ದು ಕೂತ್ಕೊಳ್ತಾನೆ, ಅವನಿಗೆ ಸೌಖ್ಯವಾಗುತ್ತೆ. ನೋಡ್ರಿ, ಇನ್ನೊಂದು, ಈ ಶತಾಧಿಪತಿ ರೆಗ್ಯುಲರ್ ಆಗಿ ಚರ್ಚಿಗೆ ಹೋಗುವವನಲ್ಲ. ಅವನಿಗೆ ಬೈಬಲ್ ಬಗ್ಗೆ ಅಧಿಕವಾಗಿ ತಿಳಿದಿರಲಿಕ್ಕಿಲ್ಲ, ಯಾಕೆಂದರೆ ಅವನು ಒಬ್ಬ ಅನ್ಯ ಜನಾಂಗದವನಾಗಿದ್ದನು. ಆದರೆ ಯೇಸು ಸ್ವಾಮಿಯ ಬಗ್ಗೆ ಅವನು ಕೇಳಿದಾಗ ಅವನೊಳಗೆ ನಂಬಿಕೆ ಉಂಟಾಯಿತು. ಇವತ್ತು ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ. ಬೈಬಲಿನ ಒಂದೊಂದು ಪುಸ್ತಕ ನಮಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲದ ಸಂಗತಿ ಯಾವುದೂ ಇಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಏನಿಲ್ಲ? ನಂಬಿಕೆ ಇಲ್ಲ. ಓ ಪಾಸ್ಟರ್, ನಾನು 20 ವರ್ಷದ ವಿಶ್ವಾಸಿ, 30 ವರ್ಷದ ವಿಶ್ವಾಸಿ, ನಾನು ಸೇವೆ ಮಾಡ್ತಾ ಇದ್ದೇನೆ, ವಂಶ ಪಾರಂಪರ್ಯವಾಗಿ ನಮ್ಮ ತಾತ ಮುತ್ತಾತ ಅವರಿಂದೆಲ್ಲ ನಾವು ಕ್ರೈಸ್ತರಾಗಿದ್ದೇವೆ. ಹೌದು, ಒಳ್ಳೆಯದೇ. ಆದರೆ ನಂಬಿಕೆ ವಿಷಯ ಬರುವಾಗ ದೇವರು ಮಾಡ್ತಾರೋ ಇಲ್ವೋ? ಆದರೆ ಈ ಶತಾಧಿಪತಿಗೆ ಅವನ ಜೀವನದಲ್ಲಿ ಆತ್ಮಿಕ ಯಾವ ಕಾರ್ಯಗಳು ಗೊತ್ತಿಲ್ಲದಿದ್ರೂ ಅವನು ದೇವರನ್ನ ನಂಬಿದ, ಯೇಸುವನ್ನ ನಂಬಿದ. ಸ್ವಾಮಿ ನನಗೆ ಒಂದು ಅದ್ಭುತ ಮಾಡುತ್ತಾರೆ. ಪ್ರೀತಿಯುಳ್ಳ ದೇವ್ ಜನರೇ, ಈ ತಿಂಗಳು ನಂಬ್ರೆ ಅನೇಕ ವಿಷಯಗಳಿಗೆ ದೇವರು ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಅನೇಕ ವಿಷಯಗಳಲ್ಲಿ ದೇವರು ಅದ್ಭುತ ಮಾಡಲಿಕ್ಕಿದ್ದಾರೆ. ನಂಬಿ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಇವತ್ತು ನೀವು ನಂಬುವ ಕಾರ್ಯಗಳಿಗೆ ದೇವರು ಅದ್ಭುತ ಮಾಡುತ್ತಾರೆ. ನೋಡ್ರಿ, ಈ ದಿನಗಳಲ್ಲಿ ಅನೇಕ ಜನರು ನಂಬುತ್ತಾ ಇಲ್ಲ. ಕೆಲವು ಜನರು ಹೇಳ್ತಾರೆ, ಇಲ್ಲ ಅದ್ಭುತ ಅದೆಲ್ಲ 1ನೇ ಶತಮಾನ, ಇನ್ನು ಅದ್ಭುತ ನಡೆಯೋದಿಲ್ಲ, ಅದ್ಭುತ ಎಲ್ಲ ಮುಗಿದಿದೆ, ಅದೆಲ್ಲ ಅಪೊಸ್ತಲರ ಕಾಲ. ನೋ ನೋ ನೋ, ದೇವರ ವಚನ ಅದು ಮಾರ್ಪಡುವುದಿಲ್ಲ. ಅದ್ಭುತ ಇವತ್ತು ನಡೆಯುತ್ತದೆ, ಇವತ್ತು ಬಿಡುಗಡೆ ಉಂಟಾಗ್ತದೆ. ನಮ್ಮ ದೇವರು ನಿನ್ನೆ ಇದ್ದ ಹಾಗೆ ನಿರಂತರವೂ ಹಾಗೇ ಇರುವಂಥ ದೇವರು. ಅವು 2000 ವರ್ಷಗಳ ಕಳೆದ ನಂತರ ಕೂಡ ದೇವರು ಅದ್ಭುತಗಳ ದೇವರು, ಅವರು ಅದ್ಭುತ ಮಾಡ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಆ ಶತಾಧಿಪತಿಯ ನಂಬಿಕೆಯನ್ನು ಕಂಡು ದೇವರು ಅದ್ಭುತ ಮಾಡಿದ ಹಾಗೆ ನಿಮ್ಮಲ್ಲಿ ದೇವರನ್ನ ನಂಬ್ರಿ, ನಂಬಿಕೆಗೆ ಸ್ಥಳವನ್ನು ಕೊಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ಅದ್ಭುತ ಹೊಂದಿಕೊಳ್ಳುವುದಕ್ಕೆ ಒಂದು ಸರಳ ತತ್ವ ಏನು ಗೊತ್ತಾ? ಯೇಸುವನ್ನು ನಂಬ್ರಿ, ಅದ್ಭುತ ನಿಮ್ಮದಾಗುತ್ತೆ. ಈ ತಿಂಗಳು ಹೇಳ್ರಿ, ಕರ್ತನೆ ನಾನು ನಿನ್ನನ್ನು ನಂಬುತ್ತೇನೆ, ನಿನ್ನನ್ನು ನಂಬಿ ಜೀವಿಸುತ್ತೇನೆ, ಅನೇಕ ವಿಷಯಗಳಿಗೆ ನನಗೆ ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ಹೇಳಿ ನಿಶ್ಚಯವಾಗಿ ದೇವರು ಅದ್ಭುತ ಮಾಡುವರು. ಯಾರು ನಂಬಿ ಬರುತ್ತಾರೋ ಅವರ ಜೀವಿತದಲ್ಲಿ ಅದ್ಭುತ ನಡೆಯುವುದು. ನೋಡ್ರಿ, ಅದ್ಭುತ ನಡೀಲಿಕ್ಕೆ ಕಾರಣ ಒಂದು ಪರಿಪೂರ್ಣ ನಂಬಿಕೆ. ಇವತ್ತು ಅನೇಕ ಜನರು ಒಂದು ಕೂಟವನ್ನು ನೋಡಿ, ಒಬ್ಬ ಸೇವಕರನ್ನು ನೋಡಿ, ಪ್ರಸಿದ್ಧ ಹೆಸರುವಾಸಿ ಸೇವಕರನ್ನು ನೋಡಿ ಬಂದರೆ ಅದ್ಭುತ ನಡೆಯುವುದಿಲ್ಲ. ಯೇಸುವನ್ನು ನೋಡಿ ನಂಬಿ ಬರುವವ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ನಂಬಿಕೆ ಇಲ್ಲದ ಸ್ಥಳದಲ್ಲಿ ದೇವರು ಅದ್ಭುತ ಮಾಡಲಾರರು. ದೇವರು ಏನಾದರೂ ಮಾಡಬೇಕಂದ್ರೆ ನಾವು ನಂಬಬೇಕು. ಹೇಗೆ ಶತಾಧಿಪತಿಯು ನಂಬಿದನೋ ಅದೇ ವಿಧದಲ್ಲಿ ನಾವು ಸಹ ದೇವರನ್ನ ನಂಬುವವರಾಗೋಣ. ನಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನ ಮಾಡುವರು. ನೀವು ದೇವರ ವಾಕ್ಯದಲ್ಲಿ, ದೇವರ ಬಲದಲ್ಲಿ ನಂಬಿಕೆ ಇಟ್ಟಾಗ ಮಾತ್ರ ಅದ್ಭುತವನ್ನ ಹೊಂದಿಕೊಳ್ಳಲು ಸಾಧ್ಯ. ಒಂದು ಸಾರಿ 2 ಕುರುಡರು ಯೇಸು ಸ್ವಾಮಿಯ ಬಳಿಗೆ ಬಂದರು. ಯೇಸು ಸ್ವಾಮಿ ಕೇಳಿದ ಪ್ರಶ್ನೆ ಏನು ಗೊತ್ತಾ? ನಾನು ನಿಮಗೆ ಅದ್ಭುತ ಮಾಡ್ತೇನೆಂಬುದಾಗಿ ನಿಮಗೆ ನಂಬಿಕೆ ಉಂಟು? ನೀವು ನಂಬ್ತೀರಾ? ಅವ್ರು ಹೇಳಿದ್ರು, ಸ್ವಾಮಿ ಹೌದು ನಂಬುತ್ತೇವೆ. ಆಗ ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ನೀವು ನಂಬಿದಂತೆ ನಿಮಗಾಗಲಿ. ಬೈಬಲಲ್ಲಿ ಜಾಸ್ತಿ ಯೇಸು ಸ್ವಾಮಿ ಎಲ್ಲೆಲ್ಲಿ ಅದ್ಭುತ ಮಾಡಿದರೋ ಅಲ್ಲೆಲ್ಲ ನಾವು ನೋಡುವಾಗ ದೇವರು ನುಡಿದಂಥ ಹೇಳಿದಂಥ ಒಂದು ಮಾತು, ನೀ ನಂಬಿದಂತೆ ನಿನಗಾಗಲಿ. ನೋಡ್ರಿ, ಆ ರಕ್ತ ಕುಸುಮ ಸ್ತ್ರೀ ಅವಳ ಜೀವಿತದಲ್ಲಿ ಎಲ್ಲ ಕಳ್ಕೊಂಡ ಒಂದು ಅವಸ್ಥೆಯಲ್ಲಿ ನಂಬಿಕೆಯಿಂದ ಬಂದಳು. ಅವಳೊಳಗೆ ಒಂದು ನಂಬಿಕೆ ಏನಂದರೆ, ನನ್ನ ಯೇಸುವಿನ ಬಟ್ಟೆಯನ್ನು ಮುಟ್ಟಿದರೆ ನನಗೆ ಸೌಖ್ಯವಾಗುತ್ತೆ. ಅವಳು ನಂಬಿದಂತೆ ಅದ್ಭುತ ನಡೆಯಿತು. ಒಬ್ಬ ಯಾಯಿರ ದೇವರ ಬಳಿಗೆ ಬರ್ತಾ ಇದ್ದಾನೆ, ದೇವರೇ ನೀವು ಬಂದು ನನ್ನ ಮಗಳ ಮೇಲೆ ಕೈ ಇಡಬೇಕು, ಆಗ ನನ್ನ ಮಗಳು ಬದುಕ್ತಾಳೆಂಬುದಾಗಿ ನಂಬಿದ. ಅವನು ನಂಬಿದಂತೆ ದೇವರು ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವ್ ಜನರೇ, ಈ ನೂತನವಾದ ತಿಂಗಳಲ್ಲಿ ಒಂದು ಮಾತನ್ನು ತಿರುಗಿ ನೀವು ಬಾಯಿಂದ ಹೇಳ್ರಿ, ಕರ್ತನೇ ನಾನು ನಂಬುತ್ತೇನೆ. ಸನ್ನಿವೇಶ ಉಪದ್ರವ ಏನಾಗಿದ್ರೂ ಪರವಾಗಿಲ್ಲ ಸ್ವಾಮಿ, ನಾನು ನಿನ್ನನ್ನು ನಂಬುತ್ತೇನೆ.
ಪ್ರೀತಿ ಉಳ್ಳ ದೇವ ಜನರೇ, ಓ ಸ್ತೋತ್ರ, ದೇವ್ರಿಗೆ ಹೇಳ್ರಿ, ಸ್ವಾಮಿ ನಾನು ನಿನ್ನನ್ನು ನಂಬುತ್ತೇನೆ, ಒಂದು ಅದ್ಭುತವನ್ನು ಮಾಡ್ರಿ. ಓ ಸ್ತೋತ್ರ, ನನ್ನ ರೋಗಕ್ಕೆ ದೇವರು ಬಿಡುಗಡೆ ಕೊಡಲು ಶಕ್ತನೆಂಬುದಾಗಿ ನಂಬ್ರಿ. ನನ್ನ ಕುಟುಂಬದಲ್ಲಿ, ನನ್ನ ಉದ್ಯೋಗದಲ್ಲಿ, ನನ್ನ ವ್ಯಾಪಾರದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲು ಶಕ್ತನೆಂಬುದಾಗಿ ದೇವರನ್ನ ನಂಬ್ರಿ. ಆ ನಂಬಿಕೆಯನ್ನು ದೇವರು ಘನಪಡಿಸಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡುವರು. ಮಾರ್ಕನ ಬರೆದ ಸುವಾರ್ತೆ 11:24 ವಚನದಲ್ಲಿ ದೇವರು ಹೇಳಿದರು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನೀವು ನಂಬಿಕೆಯಿಂದ ಬೆಟ್ಟ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳೆಂಬುದಾಗಿ ಮನಸ್ಸಿನಲ್ಲಿ ಸಂಶಯ ಪಡದೆ ಹೇಳಿದರೆ ನೀವು ನಂಬಿದಂತೆ ನಿಮಗಾಗುವುದೆಂಬುದಾಗಿ ಹೇಳಿದರು. ಪ್ರೀತಿ ಉಳ್ಳ ದೇವಜನರೇ, ಈ ನಂಬಿಕೆ ಜೊತೆಯಲ್ಲೇ ಇನ್ನೊಂದು ಏನು, ನಿಮ್ಮ ನಂಬಿಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಬರುವಂಥ ಕಾರ್ಯ ಅಪನಂಬಿಕೆ, ಸಂಶಯ. ಅದಕ್ಕೆ ಸ್ಥಳವನ್ನು ಕೊಡಬೇಡ್ರೆ. ಅಪನಂಬಿಕೆ ನಿಮ್ಮ ಅದ್ಭುತದ ಬಾಗಿಲನ್ನು ಮುಚ್ಚುತ್ತದೆ. ಸಂಶಯ ನಿಮ್ಮ ಜೀವಿತದಲ್ಲಿ ದೇವರಿಂದ ಯಾವ ಆಶೀರ್ವಾದವನ್ನು ಹೊಂದಿಕೊಳ್ಳದಂತೆ ಮಾಡ್ತದೆ. ಆದುದರಿಂದ ದೇವರ ಮೇಲೆ, ಸ್ವಾಮಿ ನೀವು ಒಂದು ಅದ್ಭುತ ಮಾಡ್ತೀರಾ, ಒಂದು ಬಿಡುಗಡೆ ಕೊಡ್ತೀರಾ ಅಂತೇಳಿ ನೀವು ನಂಬಿ ಪ್ರಾರ್ಥಿಸ್ರೆ. ನೀವು ಪ್ರಾರ್ಥನೆ ಮಾಡುವಾಗ ಈ ತಿಂಗಳು ಯಾವೆಲ್ಲ ವಿಷಯಕ್ಕಾಗಿ ನೀವು ಕೊರಗಿ ದೇವ ಸಮ್ಮುಖದಲ್ಲಿ ಮೊರೆಯಿಟ್ಟು ಬೇಡಿಕೊಳ್ಳಲಿಕ್ಕಿದ್ದೀರೋ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಜಸ್ಟ್ ಹೇಳಿ, ಸ್ವಾಮಿ ನಾನು ನಿನ್ನನ್ನು ನಂಬ್ತೀನಿ ಅಂತ ಹೇಳ್ರಿ. ದೇವರೇನು ಹೇಳ್ತಾರೆ ಗೊತ್ತಾ? ಮಗಳೇ, ಮಗನೇ, ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವರು. ಈ ಹೊಸ ತಿಂಗಳು ಹೇಗೆ ಪ್ರವೇಶ ಮಾಡಬೇಕು ಗೊತ್ತಾ? ನಂಬಿಕೆಯೊಂದಿಗೆ ಪ್ರವೇಶ ಮಾಡಿರಿ. ಕರ್ತನೇ, ಏನೇ ಬಂದರೂ ನಿನ್ನನ್ನು ನಂಬ್ತೇನೆ. ನೀನು ಮಾರ್ಪಡದ ದೇವರು, ನನ್ನ ಜೀವಿತದಲ್ಲಿ ಸಂಗತಿಗಳನ್ನು ಮಾರ್ಪಡಿಸಲಿಕ್ಕಿದ್ದೀರ. ನೋಡ್ರಿ, ಒಂದು ಕಡೆ ಪ್ರಾರ್ಥನೆ, ಅದಕ್ಕೊಂದು ಪ್ಲಸ್ ಹಾಕಿ ಅದಕ್ಕೆ ಒಂದು ನಂಬಿಕೆ ಸೇರೋದಾದರೆ ಅದರ ಮುಂದೆ ಇಸ್ಕೊಲ್ಟ್ ಏನಾಗುತ್ತೆ ಗೊತ್ತಾ? ಅದ್ಭುತ ಬರ್ತದೆ. ಎಲ್ಲಿ ಪ್ರಾರ್ಥನೆ ಅದರೊಂದಿಗೆ ನಂಬಿಕೆ, ಅದು ಅದ್ಭುತವನ್ನು ತರುತ್ತದೆ. ಹಾಗಾದರೆ ನಿಮ್ಮ ಬಾಯಿಂದ ಈ ಮೊದಲ ದಿನವೇ ಘೋಷಣೆ ಮಾಡಿರಿ, ದೇವರೇ ನಾನು ನಿನ್ನನ್ನು ನಂಬುತ್ತೇನೆ. ಈ ತಿಂಗಳು ನೀವು ನಂಬಿದಂತೆ ನಿಮಗೆ ಆಗಲಿಕ್ಕಿದೆ. ನಿಮ್ಮ ಉದ್ಯೋಗದಲ್ಲಿ, ಕುಟುಂಬ ಜೀವಿತದಲ್ಲಿ, ಓ ಸ್ತೋತ್ರ, ಅನೇಕ ವಿಷಯಗಳಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಾಗಿರೋದಾದರೆ ಹೇಗೆ ಆ ಶತಾಧಿಪತಿಗೆ ದೇವರು ಹೇಳಿದರೋ, ನೀನು ನಂಬಿದಂತೆ ನಿನಗೆ ಆಗುವುದೆಂಬುದಾಗಿ, ಅದೇ ಥರ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ನೀನು ಯಾವೆಲ್ಲ ವಿಷಯವನ್ನು ಈ ತಿಂಗಳು ನಂಬುತ್ತೀಯೋ ಒಂದೊಂದು ವಿಷಯದಲ್ಲಿ ನಾನು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ. ಒಂದು ನಿಮಿಷ ನಾವಿರುವ ಸ್ಥಳದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿ, ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನೀನು ಒಡೆಯಲ್ಪಟ್ಟಿರಬಹುದು, ನಿನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿರಬಹುದು, ನಿಮ್ಮ ಜೀವಿತದಲ್ಲಿ ಯಾವ ಡೋರು ಓಪನ್ ಆಗದೆ ಎಲ್ಲ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ನೀನು ಕಾಣುತ್ತಿರಬಹುದು. ದೇವರು ಹೇಳುತ್ತಿದ್ದಾರೆ, ನೀನು ನಂಬಿದಂತೆ ನಿನಗಾಗುವುದು. ನೀವು ಯಾವುದನ್ನು ನಂಬಿ ಇವತ್ತು ಸ್ತೋತ್ರ ಈ ನೂತನ ತಿಂಗಳ ವಾಗ್ದಾನದ ವಚನವನ್ನು ನೀವು ವೀಕ್ಷಿಸ್ತಾ ಇದ್ದೀರೋ, ದೇವರು ನಿಮ್ಮ ಲೈಫಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ, ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಿನ್ನ ಜೀವಿತ ಇರುವ ಹಾಗೆ ಇರುವುದಿಲ್ಲ. ನಿನ್ನ ಜೀವಿತದಲ್ಲಿ ಇವತ್ತು ದೇವರು ಅನೇಕ ಮಾರ್ಪಾಟುಗಳನ್ನು ತರಲಿಕ್ಕಿದ್ದಾರೆ. ಜಸ್ಟ್ ಹೇಳ್ರಿ, ದೇವರೇ ನನಗೇನು ಮಾಡಬೇಕು, ಎಂಥದ್ದು ಮಾಡಬೇಕು ನನಗೆ ಗೊತ್ತಿಲ್ಲ, ಆದರೆ ದೇವರೇ ನಿನ್ನನ್ನು ನಂಬಿ ಬಂದಿದ್ದೇನೆ. ಒಂದು ಮಾತನ್ನು ನುಡಿಯಿರಿ ಸ್ವಾಮಿ. ಹೇಗೆ ಶತಾಧಿಪತಿಗೆ ಒಂದು ಮಾತು ನುಡಿದಾಗ ಅವನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೋ, ಅದೇ ವಿಧದಲ್ಲಿ ನನ್ನ ಲೈಫಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ರಿ. ಹಲ್ಲೆಲೂಯಾ. ಅದನ್ನು ಹೇಳುವಾಗಲೇ ಅನೇಕರ ಕುಟುಂಬಗಳಲ್ಲಿ ಒಂದು ಅದ್ಭುತ ನಡೆಯುತ್ತಾ ಇದೆ. ಅನೇಕ ಶರೀರವನ್ನು ದೇವರು ಮುಟ್ಟುತ್ತಾ ಇದ್ದಾರೆ. ಅನೇಕ ಸಾಲದ ತೊಂದರೆಗಳಿಂದ ದೇವರು ಬಿಡುಗಡೆ ಕೊಡಲಿಕ್ಕಿದ್ದಾರೆ. ವೈದ್ಯರಿಂದ ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿರುವ ನಿನ್ನ ಲೈಫನ್ನು ದೇವರು ಈ ಕ್ಷಣವೇ ಮುಟ್ಟಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಒಂದು ದೈವಿಕವಾದ ಸೌಖ್ಯ, ಓ ಸ್ತೋತ್ರ, ದೇವರು ನನಗೆ ಕೊಡಲಿಕ್ಕಿದ್ದಾರೆ. ಅನೇಕ ನೂತನವಾದ ಡೋರ್ಗಳನ್ನು ಕೆಲವರಿಗಾಗಿ ದೇವರು ತೆರೆಯುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿನ್ನ ಜೀವಿತದಲ್ಲಿ ಈ ತಿಂಗಳು ಅದ್ಭುತವನ್ನು ಹೊಂದುವ ತಿಂಗಳಾಗಿ, ಬಿಡುಗಡೆಯನ್ನು ಹೊಂದಿಕೊಳ್ಳುವ ತಿಂಗಳಾಗಿ, ನೀನು ಬಯಸುವುದನ್ನು ನೆರವೇರಿಸುವ ತಿಂಗಳಾಗಿ ಕರ್ತನು ಮಾರ್ಪಡಿಸಿ ಕೊಡಲಿಕ್ಕಿದ್ದಾರೆ. ಹಾಲೆಲ್ಲೂಯ. ಜಸ್ಟ್ ಹೇಳ್ರಿ, ಕರ್ತನೇ ನನ್ನ ಜೀವಿತದಲ್ಲಿ ಅಪನಂಬಿಕೆ ಬೇಡ, ಸಂಶಯ ಬೇಡ, ನಿನ್ನನ್ನೇ ನಂಬುತ್ತೇನೆ, ಒಂದು ಅದ್ಭುತವನ್ನು ಮಾಡ್ರಿ. ಹಾಲೆಲ್ಲೂಯ. ಮಕ್ಕಳ ವಿಷಯದಲ್ಲಿ ಒಂದು ಅದ್ಭುತವನ್ನು ಎದುರು ನೋಡುತ್ತಾ ಇದ್ದೀರಾ? ಈಗೋ ದೇವರ ಅದ್ಭುತ ಮಾಡುತ್ತಾ ಇದ್ದಾರೆ. ಎಲ್ಲ ವಿವಾಹದ ವಿಷಯದಲ್ಲಿರುವ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುತ್ತಾ ಇದೆ. ಓ ಸ್ತೋತ್ರ. ಒಂದು ಜಾಬ್ ಇಲ್ಲದೆ ಒಂದು ಕೆಲಸಕ್ಕಾಗಿ ನೀನೊಂದು ಒಳ್ಳೆ ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿದ್ದೀಯ. ದೇವರು ಹೇಳುತ್ತಾ ಇದ್ದಾರೆ, ಈಗೋ ನಾನು ನಿನಗೊಂದು ಒಳ್ಳೆ ಕೆಲಸವನ್ನು ನಾನು ಕೊಡುವೆನು, ಎದುರು ನೋಡದ ಸ್ಥಳದಲ್ಲೇ ನಿನ್ನ ಜೀವಿತವನ್ನು ನಾನು ಮಾನಿಸ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಈ ತಿಂಗಳು ನಿನ್ನ ಗಂಡನ ವಿಷಯದಲ್ಲಿ ದೇವರ ಅದ್ಭುತ ಮಾಡಲಿಕ್ಕಿದ್ದಾರೆ. ನಿನ್ನ ಕುಟುಂಬದ ವಿಷಯದಲ್ಲಿ ದೇವರು ಅದ್ಭುತ ಮಾಡಲಿಕ್ಕಿದ್ದಾರೆ. ಹಾಲೆಲ್ಲೂಯ. ಮಾರ್ಪಡದ, ಬದಲಾಗದ ನಿನ್ನ ಗಂಡ ರಕ್ಷಣೆಯ ಮಾರ್ಗಕ್ಕೆ ಬರಲಿಕ್ಕಿದ್ದಾರೆ. ನಿನ್ನ ಕಣ್ಣೀರು ಅದು ಹಾಗೇ ವ್ಯರ್ಥವಾಗಿ ಹೋಗೋದಿಲ್ಲ. ನಿನ್ನ ಕಣ್ಣೀರನ್ನು ದೇವರು ಕಾಣುತ್ತಾ ಇದ್ದಾರೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ಓ, ಈ ತಿಂಗಳ ಮೊದಲ ದಿನದಲ್ಲೇ ಅನೇಕರ ಕುಟುಂಬಗಳಲ್ಲೇ, ಅನೇಕರ ಜೀವಿತದಲ್ಲೇ ದೇವರ ಅದ್ಭುತವನ್ನು ಆಲ್ರೆಡಿ ಮಾಡುತ್ತಿದ್ದಾರೆ, ಆಲ್ರೆಡಿ ಮಾಡಿಬಿಟ್ಟರು. ಹಾಲೆಲ್ಲೂಯ. ನಂಬಿಕೆಯಿಂದ ಹೊಂದಿಕೊಳ್ಳ್ರಿ. ಕರ್ತನೇ ನನ್ನ ಜೀವಿತವನ್ನು ಬ್ಲೆಸ್ ಮಾಡ್ರೆ, ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ, ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ಕೇಳ್ರಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ಎಲ್ಲ ವ್ಯಾಪಾರದಲ್ಲಿರುವ ನಷ್ಟಗಳನ್ನು ದೇವರ ಲಾಭವಾಗಿ ಪರಿವರ್ತಿಸಿ ಕೊಡಲಿಕ್ಕಿದ್ದಾರೆ. ನೀವೇನೆಲ್ಲ ಕಳ್ಕೊಂಡಿದ್ದೀರೋ ಕರ್ತನು 2ರಷ್ಟು ಸುಖವನ್ನು ನಿಮಗೆ ದಯಪಾಲಿಸಲಿಕ್ಕಿದ್ದಾರೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳ್ರಿ. ಯೇಸುವನ್ನು ಕರೆಯಿರಿ. ಯೇಸುವೇ ನಾನು ನಂಬುತ್ತೇನೆ ಹೇಳ್ರಿ. 2 ಕರಗಳನ್ನು ಚಾಚಿ ಹೇಳ್ರಿ, ಯೇಸುವೇ ನಾನು ನಂಬುತ್ತೇನೆ. ಒಂದು ಅದ್ಭುತವನ್ನು ಮಾಡ್ರೆ, ಒಂದು ಬಿಡುಗಡೆಯನ್ನು ಕೊಡ್ರೆ. ಕರ್ತನೆ ಹೇಗೆ ಆ ಶತಾಧಿಪತಿಗೆ ಹೇಳಿದ್ರು, ನೀನು ನಂಬಿದಂತೆ ನಿನಗಾಗುವುದೆಂಬುದಾಗಿ. ಅಪ್ಪ, ನಾನು ನಂಬುತ್ತಾ ಇದ್ದೇನೆ, ನಾನು ನಂಬುವ ವಿಷಯಗಳಿಗೆ ಒಂದು ಬಿಡುಗಡೆ ಉಂಟಾಗಲೆಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೂತನ ತಿಂಗಳಾಗಿ ದೇವರೇ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ. ಕಳೆದ 9 ತಿಂಗಳ ಕಣ್ಮನೆಯ ಹಾಗೆ ಕಾಪಾಡಿ ಈ 10ನೇ ತಿಂಗಳು ಕಾಲಿಡಲಿಕ್ಕೆ ಸಹಾಯ ಮಾಡಿದ್ದೀರಾ. ಈ ಅಕ್ಟೋಬರ್ ತಿಂಗಳು ಸ್ವಾಮಿ ಅನೇಕರಿಗೆ ಆಶೀರ್ವಾದವನ್ನು ತರಲಿ ದೇವರೇ. ನೀನು ವಾಗ್ದಾನ ಮಾಡಿದಂತೆ ಓ ಸ್ತೋತ್ರ, ನಂಬುವವರ ಜೀವಿತದಲ್ಲಿ ಅನೇಕ ಅದ್ಭುತಗಳು ಸಂಭವಿಸಲಿ, ಅನೇಕರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ. ನಿನ್ನ ಮಕ್ಕಳ ಎಲ್ಲ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡ್ರೆ. ಶರೀರದಲ್ಲಿ ಒಂದು ದೈವಿಕವಾದ ಆರೋಗ್ಯವನ್ನು, ಬಲವನ್ನು ಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಲೆಲ್ಲೂಯ. ನಿನ್ನ ಮಕ್ಕಳ ಎಲ್ಲ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ನೀವು ವಾಗ್ದಾನ ಮಾಡಿದಂತೆ ಅನೇಕ ಕುಟುಂಬಗಳಲ್ಲಿ, ಅನೇಕರ ವೈಯಕ್ತಿಕವಾದ ಜೀವಿತದಲ್ಲಿ ಅವರು ನಂಬುವಾಗ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಕ್ಷಣವೇ ಸ್ವಾಮಿ, ಯಾರೆಲ್ಲ ಒಂದು ದುಃಖದಲ್ಲಿ ಕಾಣುತ್ತಾ ಇದ್ದಾರೋ, ದುಃಖದ ಸ್ತೋತ್ರ ಅವಸ್ಥೆಗಳಿದೆಯೋ, ಅವರೆಲ್ಲ ಜೀವಿತದಲ್ಲಿ ಕಾಣಲ್ಪಡುವ ದುಃಖವು ನೀಗಿ ಹೋಗಿ ಒಂದು ಸಂತೋಷ ಉಂಟಾಗ್ಲಪ್ಪ. ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಒಂದು ಅದ್ಭುತ ನಡೆಯಲಿ, ಒಂದು ಅದ್ಭುತ ನಡೆಯಲಿ. ಈ ತಿಂಗಳ ಈ ಮೊದಲ ದಿನದಲ್ಲಿ ಈ ಸೇವೆಯನ್ನು ನೆನಪು ಮಾಡಿಕೊಂಡು ದೇವರೇ, ಪ್ರೀತಿಯಿಂದ ಬಿತ್ತುವ ಅನೇಕ ದೇವರೇ, ಅವರು ಬಿತ್ತುವ ಕಾಣಿಕೆಗಳನ್ನು ನೀವು ಆಶೀರ್ವಾದ ಮಾಡಿರಿ. ಅವರ ಕೈ ಪ್ರಯಾಸ, ಅನ್ನ ಪಾನಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಈ ತಿಂಗಳು ಕೂಡ ಆತ್ಮೀಕ ಜೀವಿತದಲ್ಲಿ ಬೆಳೆಯುವಂತೆ, ಹೋಗುವಾಗ ಬರುವಾಗ ಶುಭ ಉಂಟಾಗಲಿ ಕರ್ತನೇ. ಎಲ್ಲದರಲ್ಲಿ ಒಂದು ದೈವಿಕವಾದ ಆಶೀರ್ವಾದ ಕಾಣುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿರಿ. ದೊಡ್ಡ ಕಾರ್ಯ ಮಾಡಿರಿ. ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ಈ ನೂತನ ತಿಂಗಳು ಅನೇಕ ವಿಷಯದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾರೆ. ದೇವರು ಹೇಳುವ ಒಂದು ಮಾತು, ನೀನು ನಂಬಿದಂತೆ ನಿನಗಾಗುವುದು. ಈ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ವಿಷಯವನ್ನು ನೀವು ನಂಬ್ತೀರೋ ಆ ಒಂದೊಂದು ವಿಷಯಕ್ಕೂ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನಿಮ್ಮ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ತಿಂಗಳು ಅದ್ಭುತವನ್ನು, ಬಿಡುಗಡೆಯನ್ನು ನಂಬಿಕೆಯಿಂದ ಪಡೆದುಕೊಳ್ಳುವ ತಿಂಗಳು ನಿಮಗಾಗಿರಲಿ.
ಇನ್ನು ದೇವರು ಒಳ್ಳೆ ಬಲವನ್ನು, ಆರೋಗ್ಯವನ್ನು ದೇವರು ನಿಮಗೆ ದಯಪಾಲಿಸಲಿ. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರೋದಾದರೆ ಇವತ್ತು ಸಂಜೆ 7 ಗಂಟೆಗೆ ಆಶೀರ್ವಾದ ಕೂಟ ಇದೆ. ಕುಟುಂಬವಾಗಿ ಬನ್ನಿರಿ. ದೇವರು ನಿಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ತಿರುಗಿ ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಲಾಗುವುದು. ದೇವರು ನಿಮ್ಮೆಲ್ಲರನ್ನ ಬ್ಲೆಸ್ ಮಾಡಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.